ಹರೇ ಕೃಷ್ಣ. ನಮಸ್ಕಾರ ಎಲ್ಲ ನಾಡಿನ ಜನತೆಗೆ. ಇವತ್ತು ನಾನು ಮಾತಾಡುವ ವಿಷಯ ಏನಪ್ಪಾ ಅಂದ್ರೆ ಮಾನವನ ಆರೋಗ್ಯದ ಬಗ್ಗೆ. ಯಾಕಪ್ಪ ಇದು ಮಾನವನ ಆರೋಗ್ಯದ ಬಗ್ಗೆ ಮಾತಾಡುವಂತ ವಿಷಯ ಅಂದ್ರ, ಈಗ ಸಾಕಷ್ಟು ಊರಿಗೊಂದು ದವಾಖಾನೆ ಹೆಚ್ಚಾಗ್ಯಾವು. ಮನ್ಯಾಗ ಈ ಮನ್ಯಾಗ ಕಾಯಿಲೆ ಇಲ್ಲಾರ್ದವ್ರು ಇಲ್ಲ. ಪ್ರತಿಯೊಬ್ಬರಿಗೆ ಮನ್ಯಾಗ ಒಂದಿಲ್ಲ ಒಂದು ಸಮಸ್ಯೆ, ಒಂದಿಲ್ಲ ಒಂದು ಆರೋಗ್ಯ ಸಮಸ್ಯೆ ಇದಾವ. ಯಾಕೆ ಈ ಆರೋಗ್ಯ ಸಮಸ್ಯೆ ಆಗ್ಲತ್ತತಿ? ಮತ್ತು ಮೊದಲು ನಮ್ಮ ಹಿರಿಯರು ಮಾಡ್ತಿದ್ರು, ಅವಾಗ ಇಷ್ಟು ಕಾಯಿಲೆಗಳು BP ಆಗಲಿ, ಶುಗರ್ ಆಗಲಿ, ಮತ್ತು ಪರ್ಸನಲ್ ಪ್ರಾಬ್ಲಮ್ ಆಗಲಿ, ಮತ್ತು ಲಘು ಆಗಲಿ, ಇವು ಕಣ್ಣಿಗೆ ಚಸ್ಮಾ ಬರೋದಾಗಲಿ, ಕೂದಲು ದೂರದಾಗಲಿ ಯಾವಾಗ ಯಾಕೆ ಹಾಕಿದ್ದಿಲ್ಲ, ಈಗ ಯಾಕೆ ಆಗತ್ತತಿ ಅನ್ನುವಂಥ ವಿಷಯ ಇದು ಭಾಳ ಮಹತ್ವದ ವಿಚಾರ ಮಾಡ್ಬೇಕಾಗಿತ್ತು. ಈಗ ನಾ ಹಿಡಿದು ಸಹ ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳಿದ್ನಿ, ಮಲ್ಟಿಪ್ಲೇಯರ್ ಬಗ್ಗೆ ಹೇಳಿದ್ನಿ. ಅದನ್ನ ಯಾಕಂದ್ರೆ ಮಣ್ಣು ಉಳಿದ್ರಿಂದನೇ ನಮ್ಮ ಮುಂದಿನ ಪೀಳಿಗೆಗೆ ಫಲವತ್ತತೆಯ ಮಣ್ಣನ್ನು ಉಳಿಸೋಕೆ ಸಾಧ್ಯ. ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಂತ ಹೇಳ್ತಿದ್ನಿ. ಈಗ ಮನುಷ್ಯನ ಆರೋಗ್ಯದ ಅಷ್ಟ ಮಹತ್ವ ಐತಿ. ಯಾಕಪ್ಪ ಅಂದ್ರೆ ನಾವು ಆರೋಗ್ಯವಾಗಿದ್ರನ ಮುಂದಿಂದ ಎಲ್ಲ. ನಾವು ಆರೋಗ್ಯವಾಗಿರ್ಲಿಕ್ಕೆ ಏನೂ ಇಲ್ಲ. ಅದ್ರ ಸಂಬಂಧ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಯಾರ ಯಾರು. ಈಗಿನ ಕಾಲದಾಗ ಕೋಟಿಗಟ್ಟಲೆ ರೊಕ್ಕಿದ್ರು ಏನೂ ಉಪಯೋಗ ಇಲ್ಲ, ಬಾಯಾಗ ಮಣ್ಣು ಅನ್ನಂಗೈತಿ. ಅದಕ್ಕೆ ನಾವು ಆರೋಗ್ಯ ಎಷ್ಟು ಕಾಪಾಡ್ಕೋತೀವಿ, ಎಷ್ಟು ಹೆಲ್ದಿ ಫುಡ್ ತಿಂತೀವಿ, ಅಷ್ಟು ನಾವು ಆರೋಗ್ಯವಾಗಿ. ಈಗ ವಿಡಿಯೋ ಭಾಳ ಇಂಪಾರ್ಟೆಂಟ್ ಐತಿ, ಮನುಷ್ಯನ ಆರೋಗ್ಯದ ಬಗ್ಗೆ ಐತಿ. ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ಒಂದು ವಿಡಿಯೋ ನೋಡ್ರೆ ನಿಮಗೆ ಗುರ್ತಕತ್ತಿದ್ರ ಮಾಹಿತಿ. ಮತ್ತು ನಮ್ಮ ಚಾನಲ್ಗೆ ಯಾರು ಹೊಸದಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿರಿ. ಮೊದಲ ಯಾಕೆ ಈ ಸಮಸ್ಯೆ ಇದ್ದಿದ್ದಿಲ್ಲ ಅಂದ್ರೆ, ಮೊದಲ 1968ಕ್ಕಿಂತ ಮೊದಲ ಆರ್ಗ್ಯಾನಿಕ್ ಕೃಷಿ ಇತ್ತು ನಮ್ಮ ದೇಶದಾಗ. ಅನಿವಾರ್ಯ ಕಾರಣದಿಂದ ನಮ್ಮ ದೇಶಕ್ಕೆ ರಾಸಾಯನಿಕ ಗೊಬ್ಬರದ ಆಮದು ಆಯ್ತು. ಅಲ್ಲಿಂದ ನಮ್ಮ ರೈತರು ಅದನ್ನ ಯೂಸ್ ಮಾಡೋದು ಸುಲಭ ಅಂದ ತಿಪ್ಪಿ ಗೊಬ್ಬರ ಮಾರ್ತರು, ಎಲ್ಲ ರಾಸಾಯನಿಕ ಗೊಬ್ಬರಕ್ಕೆ ಅಡಾಪ್ಟ್ ಆಗಿಬಿಟ್ರು. ಅದರ ಪರಿಣಾಮವಾಗಿ ನಮ್ಮ ಕೃಷಿ ಎಲ್ಲ ಹದಗೆಟ್ಟು ನಮ್ಗೆ ಇದ್ದದ್ದು ಏನು ಐತಲ್ಲ ಅದು ರಾಸಾಯನಿಕ ಮಾಡೋದ್ರಿಂದ ಅದು ನೀರಿಗೆ ಬೆರಕೆ ಆಕತಿ, ಮತ್ತು ಅದು ನಮಗೆ ತಿನ್ನುವಂಥ ಆಹಾರ ಒಳಗೂ ಬರ್ತತಿ. ಅದರಿಂದನೇ ನಮ್ಗೆ ತಿನ್ನುವಂಥ ಆಹಾರ ಒಳಗೆ ನಮ್ಗೆ ದೇಹಕ್ಕೆ ಬೇಕಾದಂಥ ಪೌಷ್ಟಿಕಾಂಶಗಳು ಸಿಗಲಿಕ್ಕಾಗಿ ಇಷ್ಟು ಈ ಕಾಯಿಲೆಗಳಾಗಲಿ ಯಾವ ಈಗ ನಮ್ಗೆ ಏನು ಸಮಸ್ಯೆ ಆಗ್ಲತ್ತಾವು. ಈಗ 40ಕ್ಕಿಂತ ಮೊದಲ ಚಸ್ಮಾ ಬರ್ತಾವ, 10-12 ವಯಸ್ಸಾಗಿಲ್ಲ ಚಸ್ಮಾ ಬರ್ತಾವ. ಮತ್ತೀಗ ವಯಸ್ಸು ಆಗಿರಂಗಿಲ್ಲ ಯುವಕರಿಗೆ, ಅವಾಗ ಸೊಂಟ ನೋಸೋದು, ಅವಾಗ ಅವರಿಗೆ ಸಾಕಷ್ಟು ಸಮಸ್ಯೆಗಳು, ಕೈಕಾಲು ನೋವು ಆಗ್ತಾವ. ಅದರಿಂದ ಅಲ್ಲಿ ಹಿಡ್ದ ಏನೋ ನಾವು ರಾಸಾಯನಿಕ ಕೃಷಿ ಮಾಡ್ಕೊತ ಬಂದೆವು. ಅದರಿಂದ ನಮ್ಗೆ ತಿನ್ನುವಂಥ ಫುಡ್ ತಾಕತ್ತಿಲ್ಕಾಗಿ ಅದನ್ನ ಈಗ ನಾವು ಸರಿಪಡಿಸ್ಕೋಬೇಕಂದ್ರೆ ರಾಸಾಯನಿಕ ಕೃಷಿ ಕ್ರಮೇಣವಾಗಿ ಕಮ್ಮಿ ಮಾಡ್ಕೋತ, ಆರೋಗ್ಯ ಮಾಡ್ಕೊತ, ಮಣ್ಣು ಫಲವತ್ತತೆ ಮಾಡ್ಕೊಂಡು ಮುಂದೆ ಅದರಿಂದ ನಮಗೆ ಚಲೋ ಫುಡ್ ಬರ್ತದೆ. ಈಗ ಅದನ್ನ ನಾವು ಅಲ್ಲಿ ತನಕ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಹೆಲ್ದಿಯಾಗಿರ್ಬೇಕು. ನಮಗೆ ಬೇಕಾದಂಥ ಪೋಷಕಾಂಶಗಳು ಎಲ್ಲ ನಮ್ಮ ದೇಹಕ್ಕೆ ಬೇಕಾಗಿತ್ತಂದ್ರೆ ಅದು ನ್ಯೂಟ್ರಿಷನ್ ಬೇಕು ನಮ್ಮ ದೇಹಕ್ಕೆ. ಯಾಕೆ ಅವು ಜಡ್ ಬರ್ತಾವ ಅಂದ್ರೆ ನಮ್ಮ ಅಲ್ಲಿ ಆ ಬೇಕಾದಂಥ ಪೋಷಕಾಂಶ ಕೊರತೆಯಿಂದನೇ ನಮಗೆ ಜಡ್ ಬರ್ತಾವೆ. ಈಗೇನು ಆರಾಮ್ ತಪ್ಪತ್ಲ ಅದ್ರ ಸಂಬಂಧನ ನಮ್ಮ ಮಂದಿ ಮೊದಲೇ ಹಿರಿಯರು ಜವಾರಿ ಮಾಡ್ತಿರ್ತಿರು, ಒಟ್ಟ ಅವ್ರಿಗೆ ಗಟ್ಟಿಮುಟ್ಟಿರ್ತಿರು. ಈಗಿನ ಹಿರಿಯರು ನೋಡ್ರಿ ನೀವು ಎಷ್ಟು ಗಟ್ಟಿಮುಟ್ಟದಾರ ಇನ್ನಮ್ಮನ. ಆದ್ರೆ ಈಗಿನ ಜನ್ರೇಷನ್ದಾಗ ತಿನ್ನುವಂಥ ಫುಡ್ ಒಳಗೆ ತಾಕತ್ತಿಲ್ಲಕ್ಕಾಗಿ ಅದ್ರ ದೇಹಕ್ಕೆ ಜಲ್ದಿ ರೋಗ ಬರತ್ತಾವು. ಅಲ್ಲಿ ಅದರಿಂದ ನಮ್ಮ ಮನುಷ್ಯನ ಆಯುಷು ಕಡಿಮೆ ಆಗೈತಿ. ಆ ನಿಟ್ಟಿನೊಳಗೆ ನಾವು ಭಾಳ ಮಹತ್ವದ ವಿಚಾರ ಮಾಡ್ಬೇಕಾಗೈತಿ. ಇದನ್ನ ನಮ್ಮ ಆರೋಗ್ಯಕ್ಕೆ ಕಾಪಾಡ್ಕೋಬೇಕು. ನಮ್ದು ಎಲ್ಲ ಆಸ್ಪತ್ರೆ ಖರ್ಚು ನಾವು ಕಡಿಮೆ ಮಾಡ್ಕೋಬೇಕಾಗಿತ್ತಂದ್ರೆ ನಮ್ಮನ್ನ ಆರೋಗ್ಯವನ್ನು ನಾವು ಹೆಲ್ದಿಯಾಗಿ ಇಟ್ಕೋಬೇಕಾಗಿತ್ತು. ನಮ್ಮ ದೇಹಕ್ಕೆ ಬೇಕಾದಂಥ ನ್ಯೂಟ್ರಿಷನ್ ಪೋಷಕಾಂಶಗಳು ಹೆಂಗೆ ನಾವು ತಗೋಬೇಕು, ಯಾಕೆ ಮೊದಲು ಹೆಂಗೆ ಬರ್ತಿತ್ತು ಅಂದ್ರೆ ನಾವು ತಿನ್ನೋ ಫುಡ್ ಒಳಗೆ ತಾಕತ್ತಿತ್ತು. ಹಣ್ಣು ಹಂಪಲ ತಿಂತಿದ್ರು, ಮತ್ತು ಹಣ್ಣು ಹಸಿ ತರಕಾರಿಗಳು ತಿಂತಿದ್ರು, ಅದರಿಂದ ನಮ್ಮ ದೇಹಕ್ಕೆ ಸಿಗ್ತಿತ್ತು. ಈಗ ಹಣ್ಣು ಹಂಪಲ ತಿನ್ನೋದು ಕಡಿಮೆ, ಮತ್ತು ತಿನ್ನೋ ಫುಡ್ ಒಳಗೆ ತಾಕತ್ತಿಲ್ಲ, ಮತ್ತು ಜಂಕ್ ಫುಡ್ ತಿಂತಾರೆ, ಫಾಸ್ಟ್ ಫುಡ್. ಅದ್ರ ಸಂಬಂಧ ಈ ಎಲ್ಲ ತೊಂದರೆ ಬರತ್ತಾವು. ಅದ್ರ ಸಂಬಂಧ ಈಗ ನಾವು ಹೇಳುವಂಥ ಪರಿಹಾರ ಏನಪ್ಪ, ಇಷ್ಟೆಲ್ಲ ಆತು ಪರಿಹಾರ ಏನಂದ್ರೆ, ಕೃಷ್ಣ ಅಗ್ರಿ ಬಿಸ್ನೆಸ್ ಡೆವಲಪ್ಮೆಂಟ್ ರವ್ರ ಏನು ಮಲ್ಟಿಪ್ಲೇಯರ್ನ ಹೇಳ್ತಲ್ಲ, ಇದೇ ಕಂಪನಿಯಾಗ ಮನುಷ್ಯನ ಆರೋಗ್ಯದ ಬಗ್ಗೆನೂ ಒಂದು ಪ್ರೊಡಕ್ಟ್ ಮಾಡ್ಯಾರ. ಯಾಕಪ್ಪ ಈ ಕಂಪನಿ ಹಿಂಗೆ ಮಾಡೈತಂದ್ರೆ, ಮಣ್ಣಿನ ಆರೋಗ್ಯ ಆಗ್ಬೇಕು, ಮನುಷ್ಯನೂ ಆರೋಗ್ಯ ಆಗ್ಬೇಕು. ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಆರೋಗ್ಯ ಭಾರತ ಸಾವಯವ ಭಾರತ. ಬೇರೆ ಕಂಪನಿ ಗತೆ ಈ ಕಂಪನಿಯನ್ನು ಹೋಲ್ಸಕ್ ಹೋಗ್ಬೇಡ್ರಿ. ಈ ಕಂಪನಿ ಮೇನ್ ಉದ್ದೇಶ ಆರೋಗ್ಯ ಭಾರತ ಸಾವಯವ ಭಾರತ ಅನ್ನೋ ಉದ್ದೇಶದಿಂದ ಈ ಕಂಪನಿ ಪ್ರಾಡಕ್ಟ್ ಅದಾವ. ಈಗ ನೀವು ಕಂಪನಿ ಪ್ರಾಡಕ್ಟ್ ತೋರಿಸ್ತಾನೆ ಯಾವ್ದು ಅನ್ನೋದು, ಅದ್ರ ಹೆಸರು ಅಡ್ವಾನ್ಸ್ಡ್ ಸಂಪೂರ್ಣ ನ್ಯೂಟ್ರಿಷನ್ ಅಂತ.